ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಂಬೈ ಮಹಾನಗರದಲ್ಲಿ ನಡೆದ ಒಂದು ಕಾರ್ಯಕ್ರಮ. ವಿದ್ಯಾರ್ಥಿಗಳ ಜೊತೆ, ಯುವ ಜನರ ಜೊತೆ ಒಂದು ಸಂವಾದ ನಡೆಸಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ, ಸರಸಂಘ ಚಾಲಕ ಮೋಹನ್ ಭಾಗವತ್. ದೀರ್ಘವಾಗಿ ನಡೆದ ಈ ಸಂವಾದದ ಟೇಕ್ ಅವೇಸ್ ಏನು? ಮೋಹನ್ ಭಾಗವತರು ವಿದ್ಯಾರ್ಥಿಗಳ ಜೊತೆ ಯಾವ ವಿಚಾರದ ಕುರಿತು ಚರ್ಚೆ ಮಾಡಿದರು, ಯಾವ ಕಾರಣಕ್ಕಾಗಿ ಮಾಡಿದ್ರು? ಇದ್ದಕ್ಕಿದ್ದ ಹಾಗೆ RSSಗೆ ವಿದ್ಯಾರ್ಥಿಗಳು ನೆನಪಾದದ್ದು ಯಾಕೆ? ಕಾರಣಗಳೇನು? ಇದಕ್ಕೂ ಮೊದಲು ವಿದ್ಯಾರ್ಥಿಗಳು ಮತ್ತು ಈ ಒಂದು ಸಂಘಟನೆ ಏನಿದೆ ಅದರ ನಡುವಿನ ಸಂಬಂಧದ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಹಾಗೇನೆ ಈಗ ಅಧಿಕಾರದಲ್ಲಿರುವ ಬಿಜೆಪಿ ಮತ್ತು RSS ನಡುವಿನ ಸಂಬಂಧವೇನು, ಆ ಸಂಬಂಧದ ಸೂಕ್ಷ್ಮತೆಗಳೇನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಮೊದಲು ಬಿಜೆಪಿ ಮತ್ತು RSS ನ ಸಂಬಂಧದ ಬಗ್ಗೆ ನೋಡೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕೀಯ ಮುಖವಾಡವೇ ಈ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದ ನಿಯಂತ್ರಣ ಇರುವುದು ನಾಗ್ಪುರದಲ್ಲಿ. RSS ಡಿಕ್ಟೇಟ್ ಮಾಡುತ್ತೆ. ಯಾಕೆಂದ್ರೆ ಮೂಲಭೂತವಾಗಿ RSS ಎನ್ನುವುದು ಅದು ಜನತಾಂತ್ರಿಕವಾದ ಸಂಘಟನೆ ಅಲ್ಲ. ಅದರ ಸರಸಂಘ ಚಾಲಕರ ನೇಮಕದಿಂದ ಹಿಡಿದು ಅದು ಒಂದು ಸರ್ವಾಧಿಕಾರಿ ಸಂಸ್ಥೆಯಂತೆನೆ ಅದು ನಡೆಯುತ್ತೆ. ಸೊ ಅದರಿಂದ ಅದು ಡಿಕ್ಟೇಟ್ ಮಾಡುತ್ತೆ. ಅದಕ್ಕೆ ನಂಬಿಕೆ ಇರುವುದು ಡಿಕ್ಟೇಷನ್ ನಲ್ಲಿ. ಬಿಜೆಪಿ ಕೂಡ ಹಾಗೇನೆ ಆಗಾಗ ಕೆಲ ಕಾಲದಲ್ಲಿ ಕೆಲವೊಮ್ಮೆ ಬಿಜೆಪಿ ಮತ್ತು ಸಂಘ ಪರಿವಾರದ ನಡುವೆ ಅಥವಾ RSS ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದದ್ದು ಇದೆ, ಇಲ್ಲ ಅಂತಲ್ಲ. ಅಂತ ಸಂದರ್ಭದಲ್ಲೆಲ್ಲ ತಮಗೆ ಬೇಡದವರನ್ನ ಎತ್ತಿ ಕಸದ ಬುಟ್ಟಿಗೆ ಹಾಕುವ ಕೆಲಸವನ್ನ RSS ಮಾಡ್ತಾ ಬಂದಿದೆ. ಉದಾಹರಣೆಗೆ ನೀವು LK ಅದ್ವಾನಿ ಅವರ ಪ್ರಕರಣವನ್ನ ತೆಗೆದುಕೋಬಹುದು. ಅದಕ್ಕಿಂತ ಬಹಳ ಮುಖ್ಯವಾಗಿ ಸ್ವಲ್ಪ ಭಿನ್ನಮತವನ್ನ ವ್ಯಕ್ತಪಡಿಸಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ RSS ನಡೆಸಿಕೊಂಡ ಬಗೆ ಯಾವುದು ಅನ್ನೋದು ಗೊತ್ತಿದೆ. ಸೊ ಅದರಿಂದ ಸಂಬಂಧ ಹಾಗೆ ಅದು ಒಂದು ರೀತಿಯ ರಾಜಕೀಯ ಮುಖವಾಡ ಮತ್ತು ಮಾತೃ ಸಂಸ್ಥೆ ಅವೆರಡರ ನಡುವೆ. ಇದು ಒಂದು. ಎರಡನೇದಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ರೆ RSS ಯೂಸುವಲಿ ಸಣ್ಣ ಪುಟ್ಟ ಮಕ್ಕಳನ್ನ ಎತ್ಗ ಬಂದ್ಬಿಟ್ಟು ಅವರಿಗೆ ಕವಾಯತ್ನ ಹೆಸರಿನಲ್ಲಿ, ಶಿಸ್ತಿನ ಹೆಸರಿನಲ್ಲಿ ಸಂಘದ ದೇವೋದ್ದೇಶವನ್ನ ಅವ್ರ ತಲೆಯಲ್ಲಿ ತುಂಬಲಾಗುತ್ತೆ. ಅದು ಸಣ್ಣ ವಯಸ್ಸಿನ ಇವನೇ ಪ್ರಾಥಮಿಕ ಶಿಕ್ಷಣದಿಂದ ಹೈಸ್ಕೂಲ್ ಶಿಕ್ಷಣದ ಹೊತ್ತಿಗೆ ಅಂತ ಒಂದು ವ್ಯವಸ್ಥೆ ಮಾಡಲಾಗುತ್ತೆ. ಸೊ ಇದು ವಿದ್ಯಾರ್ಥಿಗಳ ಮತ್ತು ಸಂಘದ ನಡುವೆ ಇರೋ ಸಂಬಂಧ. ಅವರದ ಮುಖವಾಡ ಇದ್ದೇ ಇದೆ. ಅದರ ಜೊತೆಗೆ ABVP ಅನ್ನೋದು ಸಂಘದ ಒಂದು ವಿಭಾಗನೇ. ಅದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅನ್ನುವ ಸಂಘಟನೆ ಕೂಡ ಇದೆ. ಸೊ ABVP ಏನಿದೆ, ABVP ಕೂಡ ಸಂಘದ ಒಂದು ಮುಖ ಅಥವಾ ಮುಖವಾಡ. ಅದು ಕೂಡ ಅಷ್ಟೇ, ಅದು ಓಪನ್ ಆಗಿ ಕೂಡ ಒಪ್ಕೊಳ್ಳುತ್ತೆ. ಸೊ ಇಂಥ ಸಿಚುವೇಶನ್ ನಲ್ಲಿ ಮೋಹನ ಭಾಗವತರು ಯಾಕೆ ಈ ಒಂದು 2000 ವಿದ್ಯಾರ್ಥಿಗಳ ಜೊತೆ ಅವರು ಸಮಾಲೋಚನೆಯನ್ನ ನಡೆಸಿದ್ರು? ಆ ಸಮಾಲೋಚನೆಗೆ ಕಾರಣಗಳೇನು? ಸೊ ಇದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ RSS ನ ಮುಖ್ಯಸ್ಥರು ಅಲ್ಲಿ ಹೇಳಿದ್ದೇನು? ಮುಂಬೈನ ಸುಮಾರು 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಯುವಜನರ ಜೊತೆ ನಡೆದ ವಿಶೇಷ ಸಂವಾದ ಆಗಿತ್ತು. ಈ ಸಂವಾದವನ್ನು ವ್ಯವಸ್ಥೆಪಡಿಸೋದು ಬಹಳ ಮುಖ್ಯವಾದ ಕಾರಣ ಜೆನ್ಜಿ ವಿದ್ಯಾರ್ಥಿಗಳು ಎದ್ದು ನಿಂತ ಬಗೆ ಇದೆಯಲ್ಲ, ಅದು RSS ಮತ್ತು ಬಿಜೆಪಿಯನ್ನ ಒಳಗಡೆ ಆತಂಕಕ್ಕೆ ದೂಡಿತ್ತು. ಅವರುಗಳಿಗೆ ಉತ್ತರ ಇರಲಿಲ್ಲ. ಯಾಕೆಂತಂದ್ರೆ ಜೆನ್ಜಿ ಅನ್ನುವುದೇ ಬಿಜೆಪಿ ಮತ್ತು RSSಗೆ ಅವರ ಎಜೆಂಡಾಗಳ ಅನುಷ್ಠಾನಕ್ಕೆ ಅತಿ ದೊಡ್ಡ ಪ್ರತಿರೋಧವಾಗಿ ಕಂಡದ್ದು.
ಜಂಚಿ ಒಂದು ರೀತಿಯಲ್ಲಿ ಬಿಜೆಪಿ ಮತ್ತು RSSನ ತತ್ವ ಸಿದ್ಧಾಂತಗಳನ್ನೇ ಅದು ಗಾಳಿಗೆ ತೂರಿದ್ದು. ಹೇಗೆ ಗಾಳಿಗೆ ತೂರಿದ್ದು? ಒಂದು ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ, ಜಂಜಿ ಪ್ರತಿಭಟನೆ ನೋಡಿ. ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮದ ಹಂಗೆ ಇರಲಿಲ್ಲ, ಹಿಂದೂ ಮುಸ್ಲಿಂ ಭೇದ ಭಾವ ಇರಲಿಲ್ಲ. ಸೊ ಅದು ಈ ಎರಡು ಸಂಘಟನೆಗಳ ಅಥವಾ ಒಂದೇ ಸಂಘಟನೆಯ ಬುಡವನ್ನ ಅಲಗಿಸಿತ್ತು ಅಂತ. ಇದನ್ನ ಹ್ಯಾಂಡಲ್ ಮಾಡುವಲ್ಲೂ ಕೂಡ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗಿತ್ತು. ಮೊದಲು ಇವರು ದೇಶದ್ರೋಹಿಗಳು, ಚೀನಾ, ಪಾಕಿಸ್ತಾನದ ಏಜೆಂಟ್ರುಗಳು ಅಂತ ಹೇಳುವುದಕ್ಕೆ ಅದು ಯತ್ನ ನಡೆಸ್ತು, ಅದರ ವರ್ಕೌಟೇ ಆಗಿಲ್ಲ. ಈ ವಿದ್ಯಾರ್ಥಿಗಳಿದಾರಲ್ಲ, ಒಬ್ಬರಿಗೊಬ್ಬರು ಕೈ ಹಿಡಿದು ನಡೆದ್ರು, ಹಗಲು ರಾತ್ರಿ ಜಂತರ್ ಮಂತರ್ನಲ್ಲಿ ಕುಳಿತರು, ಧರ್ಮವನ್ನ ಮರೆತರು, ಜಾತಿಯನ್ನ ಮರೆತರು, ಎಲ್ಲ ಬೇಲಿಗಳನ್ನ ಅವ್ರು ಹೊಡೆದಾಕಿದ್ರು. ಕೊನೆಗೆ ಅಲ್ಟಿಮೇಟ್ಲಿ ಬಿಜೆಪಿ ಬೇರೆ ದಾರಿ ಇಲ್ಲದೆ ತಲೆಬಾಗಬೇಕಾಯ್ತು. ಪ್ರಾಯಶಃ 2014ರ ನಂತರ ಬಿಜೆಪಿ ಇಂತಹ ಸೋಲನ್ನು ಅನುಭವಿಸಲಿಲ್ಲ. ಈ ಸೋಲು ಕಂಗೆಡಿಸಿದ್ದು RSS ಅನ್ನು. ಇದನ್ನು ನಿರ್ವಹಿಸುವ ಬಗೆ ಯಾವುದು? ತಮ್ಮ ರಾಜಕೀಯ ಮುಖವಾಡವಾದ ಬಿಜೆಪಿಯನ್ನ ಉಳಿಸುವುದು ಹೇಗೆ ಎಂದು ತಲೆ ಕೆಡಿಸಿಕೊಂಡವರು ಮೋಹನ್ ಭಾಗವತ್. ಬಿಜೆಪಿಯ ಬಳಿ ಉತ್ತರ ಇರಲಿಲ್ಲ, ಹಾಗೇನೆ RSS ಬಳಿ ಕೂಡ ಉತ್ತರ ಇರಲಿಲ್ಲ. ಆದ್ರಿಂದ ಈ ಒಂದು 2000 ವಿದ್ಯಾರ್ಥಿ ಮತ್ತು ಯುವ ಜನರ ನಡುವೆ ಸಂವಾದ ನಡೆಸುವ ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಲಾಯಿತು ಸಿಸ್ಟಮೆಟಿಕ್ ಆಗಿ. ಇಲ್ಲಿ ಮೋಹನ್ ಭಾಗವತ್ ಅವರು ಹೇಳಿರುವ ಕೆಲವು ಮಾತುಗಳು ಅದು ಬಹಳ ಬಹಳ ಮುಖ್ಯವಾಗಿ ಬಿಜೆಪಿ ಮತ್ತು ಸಂಘ ಪರಿವಾರದ ಯಾರು ಪ್ರತಿನಿಧಿಗಳು ಬಿಜೆಪಿಯಲ್ಲಿದ್ದಾರೋ ಅವರು ಮಾಡುತ್ತಿರುವ ಹೇಳುತ್ತಿರುವ ದೂಷಿಸುತ್ತಿರುವ ವಿಚಾರಗಳಿಗೆ ವ್ಯತಿರಿಕ್ತವಾಗಿ. ಅದನ್ನ ಯಾಕೆ ಅವ್ರು ಹಾಗೆ ಹೇಳಿದ್ರು ಅನ್ನೋದು ನಿಮ್ಗೆ ಹೇಳ್ತೇನೆ ನಾನು. ಮೊದಲನೇದಾಗಿ ಹೇಳುದು, ಆಜ್ಞೆ ಪಾಲಿಸುವ ಕಾಲ ಮುಗಿದಿದೆ ಅಂದ್ರು ಮೋಹನ್ ಭಾಗವತ್. ಸೊ ಇಂದಿನ ಯುವ ಜನರು ಯಾವುದೇ ವಿಷಯವನ್ನ ಕೂಡ ಪ್ರಶ್ನಿಸ್ತಾರೆ, ಕಾರಣ ಕೇಳ್ತಾರೆ. ಆದ್ದರಿಂದ ಹಿರಿಯರು ಆಜ್ಞೆ ನೀಡುವ ಬದಲು ಸಂವಾದ ನಡೆಸಬೇಕು ಅಂತ. ಬಿಜೆಪಿ ಸಂವಾದ ನಡೆಸುವುದಕ್ಕೆ ಸಿದ್ಧ ಇರಲಿಲ್ಲ. ಇಬ್ಬರು ಸಚಿವರು ಕೊನೆಯ ಹಂತದಲ್ಲಿ ಬಂದು ಮಾತನಾಡಿದ್ರು. ಅದು ಬಿಟ್ಟರೆ ಪ್ರಧಾನಿಯವರು ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಹೇಳಿದ್ದು. ಅದು ನಿಜವಾದ ಅರ್ಥದ ಸಂವಾದವೇ ಆಗಿರಲಿಲ್ಲ. ಆದರೆ ಈಗ ಮೋಹನ್ ಭಾಗವತ್ ಸಂವಾದದ ಬಗ್ಗೆ ಮಾತನಾಡಿದ್ದು ಯಾಕೆ? ಬಿಜೆಪಿಯ ಸ್ಟ್ಯಾಂಡಿಗೆ ವ್ಯತಿರಿಕ್ತವಾಗಿ ಇವರು ಮಾತನಾಡ್ತಾ ಇದ್ದಾರೆ ಅಲ್ವೇ ಅಲ್ಲ? ಇದು ಈ ಎರಡು ಸಂಘಟನೆಗಳ ನಡುವಿನ ಗುಪ್ತವಾದಂತಹ ಒಂದು ಹೊಂದಾಣಿಕೆಯ ರಾಜಕಾರಣ ಇದು. ನಾನು ಹೊಡೆದಂಗ್ ಮಾಡ್ತೀನಿ, ನೀವು ಹೊತ್ತಂಗ್ ಮಾಡು ಅಂತ ಹೇಳಿದ ರೀತಿ, ಅಥವಾ ನಾನು ಗಾಯ ಮಾಡ್ತೀನಿ, ನೀವು ಮುಲಾಮ್ ಹಚ್ಚು. ಅಂದ್ರೆ ಬಿಜೆಪಿ ಮಾಡಿದ ಗಾಯ ಇದೆಯಲ್ಲ, ಆ ಗಾಯ ಒಂದು ವ್ರಣವಾಗಿ ಕೊಳತು ಹೋಗ್ತಾ ಇತ್ತು. ಅದಕ್ಕೆ ಮುಲಾಮ ಹಚ್ಚುವ ಕೆಲಸವನ್ನ ಮೋಹನ್ ಭಾಗವತರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಅದಕ್ಕೆ ಅವ್ರು ಹೇಳಿದ್ದು ಆಜ್ಞೆ ಪಾಲಿಸುವ ಕೆಲಸ. ಎಂತ ಡೆಮೊಕ್ರೇಟ್ ಅಲ್ವಾ ಇವರು ಅಂತ. ಆದ್ರೆ ಯೂಸ್ವಲಿ ದೇ ಆರ್ ನಾಟ್ ಡೆಮೊಕ್ರೇಟ್, ಡಿಕ್ಟೇಟರ್ಸ್. RSS ಆಗ್ಲಿ ಬಿಜೆಪಿ ಆಗ್ಲಿ ಜನತಾಂತ್ರಿಕವಾದಂತ ಮೌಲ್ಯಗಳನ್ನ ನಂಬುವವರೇ ಅಲ್ಲ. ಸೊ ಆದ್ರೆ ಇವರು ಜನತಾಂತ್ರಿಕವಾದ ನಂಬಿಕೆಗಳು ನಮಗಿವೆ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡುವಂತ ಯತ್ನಕ್ಕೆ ಅವರು ಯತ್ನ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಡಿಸ್ಕಷನ್ ನಾಟ್ ಡಿಕ್ಟೇಷನ್, ಕಾನ್ಸೆನ್ಸಸ್ ನಾಟ್ ಆರ್ಡರ್ಸ್. ಇದು ಕೂಡ ಮೋಹನ್ ಭಾಗವತ್ ಹೇಳಿದ್ದು. ಡಿಸ್ಕಷನ್ ನಾಟ್ ಡಿಕ್ಟೇಷನ್ಸ್. ಬಟ್ ಅಲ್ಲಿ ನಡೆದತ್ತೆ ಡಿಕ್ಟೇಷನ್ನು ಯಾವಾಗ ಗಾಂಧಿ ಮಾರ್ಗದಲ್ಲಿ ಈ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೋ ಅವರ ಮೇಲೆ ಪ್ಯಾಲೆಟ್ ಗನ್ ಅನ್ನ ಬಳಸಲಾಯಿತು. ಅದೇ ರೀತಿ ಲಾಠಿ ಚಾರ್ಜ್ ಮಾಡಲಾಯಿತು. ಆ ಲಾಠಿಗಳಲ್ಲಿ ವಿದ್ಯುತ್ ಪ್ರಹರಿಸ್ತಾ ಇದೆ ಅಥವಾ ಅದರಲ್ಲಿ ಮೊಳೆಗಳಿವೆ, ಅದು ಇದು ಅಂತ ಹೇಳಲಾಗ್ತಾ ಇತ್ತು. ಇದು ಡಿಸ್ಕಷನ್ ಡಿಕ್ಟೇಷನ್. ಮೋಹನ್ ಭಾಗವತ್ ಯಾರಿಗೆ ಹೇಳ್ತಿದ್ದಾರೆ? ಈ ಡಿಸ್ಕಷನ್ ನಾಟ್ ಡಿಕ್ಟೇಷನ್ ಅಂತ ಇವ್ರದ್ದೇ ಸರ್ಕಾರ, RSS ಸರ್ಕಾರ ಅಂತೇನೆ, ಮೋದಿ ಸರ್ಕಾರ. ದೇ ಟ್ರೈ ಟು ಡಿಕ್ಟೇಟ್ ದ ಟರ್ಮ್ಸ್. ಬಟ್ ವಿದ್ಯಾರ್ಥಿಗಳು ಅದಕ್ಕೂ ಎದ್ದು ನಿಂತರು. ಈಗ ಇವರಲ್ಲಿ ಕೂತ್ಕೊಂಡು ಡಿಸ್ಕಷನ್ ನಾಟ್ ಡಿಕ್ಟೇಷನ್ ಅಂತಾರೆ.
ಕನ್ಸೆನ್ಸಸ್ ನಾಟ್ ಆರ್ಡರ್ಸ್ ಅಂತಾರೆ. ಈ ಕನ್ಸೆನ್ಸಸ್ ಅಲ್ಲ, ಅಲ್ಲಿ ಅವ್ರು ಮಾಡಿದ ಆರ್ಡರ್. ನೋಡಿ, ಈ ಮುಖವಾಡಗಳನ್ನ ನೋಡ್ತಾ ಹೋಗಿ, ಯಾವುದನ್ನ ಮೋದಿ ಸರ್ಕಾರ ದೆಹಲಿಯಲ್ಲಿ ಮಾಡ್ತೋ ಅದಕ್ಕೆ ವ್ಯತಿರಿಕ್ತವಾಗಿ ಅವರು ಮೋಹನ್ ಭಾಗವತರು ಇಲ್ಲಿ ಮಾತನಾಡಿದ. ಹಾಗೆ ನೋಡಿದ್ರೆ ಬಿಜೆಪಿ ಮತ್ತು RSS ನಡುವೆ ಏನೋ ಸಂಬಂಧ ಕೆಟ್ಟೆ ಹೋಯ್ತಾ ಅಂತ ಯಾರು ಕೇಳ್ಬೋದು. ಮೋದಿ ಸರ್ಕಾರ ಮಾಡಿದ್ದನ್ನ ಟೀಕಿಸ್ತಿ ಇಲ್ವೇ ಇಲ್ಲ. ಅದು ಅಷ್ಟೇನೆ, ನೀವು ಗಾಯ ಮಾಡ್ತಾ ಇರೋದು ನಾನು ಮುಲಾಮ್ ಹತ್ತೀನಿ, ನೀನು ಗಾಯ ಮಾಡ್ತಾ ಇರೋದು ನಾನು ಮುಲಾಮ್ ಹತ್ತೀನಿ, ನೀ ಚಾಕು ಹಾಕು ರಕ್ತಸ್ರಾವ ಆಗ್ಲಿ, ನಾನು ಅಲ್ಲಿ ಬಂದು ಬ್ಯಾಂಡೇಜ್ ಹಾಕ್ತೀನಿ. ಇದು ಅದರ ಜೊತೆಗೆ ಅವರು ಪ್ರತಿಭಟನೆ ಏನಿದೆ ಅದು ಪ್ರಜಾ ಪ್ರಭುತ್ವದಲ್ಲಿ ಇದು ಸಂವಾದದ ರೂಪದಲ್ಲಿರ್ಬೇಕು ಅಂತಾನು ವಿಭಜನೆ ನಂತರ ಹೇಳ್ತಾರೆ, ವಿಭಜನೆಗೆ ಕಾರಣ ಆಗಬಾರದು ಅನ್ನೋ ಮಾತನ್ನ. ವಾಟ್ ಡಸ್ ಇಟ್ ಮೇ? ಯಾವಾಗ ವಿಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಾಗುತ್ತೋ ಆಗ ಒಂದು ರೀತಿಯಲ್ಲಿ ಇದು ವಿಭಜನೆಯ ರೀತಿಯೇ ಕಾಣುತ್ತೆ. ವಿಭಜನೆ ಆಗಕೂಡುದು ಅಂದ್ರೆ ಹೇಳಿದ್ದನ್ನ ಒಪ್ಬೇಕು ಅಂತ, ಪ್ರಶ್ನಿಸಕೂಡುದು ಅಂತ. ಈ ಎಲ್ಲ ಮಾತುಗಳನ್ನ ಹೇಳ್ತಾ ಅಲ್ಟಿಮೇಟ್ಲಿ ನೀವು ಏನನ್ನು ಪ್ರಶ್ನಿಸಬೇಡಿ. ಅದು ಪ್ರಶ್ನೆ ಪತ್ರಿಕೆಗೆ ಲೀಕ್ ಆಗ್ಲಿ, ಎಜುಕೇಶನ್ ಸಿಸ್ಟಮ್ ನಾಶ ಆಗೋಗ್ಲಿ, ಏನೇ ಆಗ್ಲಿ, ಯು ಶುಡ್ ನಾಟ್ ಕ್ವಶನ್ ಇಟ್ ಅನ್ನೋದನ್ನು ಕೂಡ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಹೇಳ್ತಾ ಇರೋದು. ಸೊ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ಪ್ರಾರಂಭ ಆದವು, ವ್ಯಾಪಕ ಚರ್ಚೆ ಕಾರಣ ಆಯ್ತು, ಈಗಲೂ ನಡೀತಾ ಇದೆ. ಮೋಹನ್ ಭಾಗವತರು ಯಾಕೆ ಹೀಗೆ ಹೇಳಿದ್ರು, ಮೋಹನ್ ಭಾಗವತರ ಮಾತುಗಳು ಏನು ಗೊತ್ತು, ಅದ್ಭುತ ಅಂತ ಹೇಳುವವರು ಇದ್ದಾರೆ. ಕೆಲವರು ಸಿ ದಟ್ ಯುವಕರ ಜೊತೆ ಒಂದು ಹೊಸ ಸಂಪರ್ಕವನ್ನ ಸಾಧಿಸುವ ಯತ್ನವನ್ನ ಬಹುಮತ ಭಾಗವತ್ ಮಾಡ್ತಿದ್ದಾರೆ. ಅಂದ್ರೆ ಜನ್ಜಿ ಈ ಆಂದೋಲನ ಇದೆಯಲ್ಲ, ಅದು ಈಗ ಹುಟ್ಟುವ ಸಂದರ್ಭದಲ್ಲೇ ಅದರ ಕತ್ತು ಹಿಸುಕಬೇಕು, ಅದನ್ನು ನಾಶಪಡಿಸಬೇಕು. ನಾವು ಮಹಾನ್ ಡೆಮೊಕ್ರೇಟ್ ವಾದಿಗಳು ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತ ತೋರಿಸಿಕೊಳ್ಳುವ ಮೂಲಕ ಈ ಚಳವಳಿಯನ್ನ ಚಿವುಟಿ ಹಾಕುವ ಒಂದು ಯತ್ನ ಇಲ್ಲಿ ನಡೀತಾ ಇದೆ ಅನ್ನೋದು. ಸೊ ಈ ಬಗ್ಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕೂಡ ರಿಯಾಕ್ಟ್ ಮಾಡ್ತವೆ. ಶಿವಸೇನೆ ಏನಿದೆ, ಉದ್ಧವ್ ಠಾಕ್ರೆ ಶಿವಸೇನೆ, ಸೊ ಅದರ ಬಗ್ಗೆ ಆದಿತ್ಯ ಠಾಕ್ರೆ ಬಾಂಬೆಲ್ ಆಗಿರೋದ್ರಿಂದ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ ನಡೆದ ಹಿಂಸೆ ಇದೆಯಲ್ಲ, ಪೊಲೀಸ್ ಕ್ರಮ ಇದೆಯಲ್ಲ, ಆ ಸಂದರ್ಭದಲ್ಲಿ RSS ಮೌನವಾಗಿತ್ತು. ಈಗ ಸಂವಾದದ ಬಗ್ಗೆ ಯಾಕೆ ಮಾತನಾಡ್ತಾರೆ? ನಿಜವಾಗಿ ವಿದ್ಯಾರ್ಥಿಗಳ ಬಗ್ಗೆ ಕನ್ಸರ್ನ್ ಇದ್ದಿದ್ರೆ RSSಗೆ ಯಾವಾಗ ಹಿಂಸಾಚಾರ ನಡೀತು, ಪೊಲೀಸರು ತಮ್ಮ ಬಲವನ್ನ ಪ್ರದರ್ಶಿಸಿದ್ರು, ಆಗ ಯಾಕೆ ಅದನ್ನು ಟೀಕಿಸಿಲ್ಲ? ಸದಾ ಜವಾಬ್ದಾರಿ, ಹೊಣೆಗಾರಿಕೆ, ಅಕೌಂಟಬಿಲಿಟಿ ಬಗ್ಗೆ ಮಾತನಾಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿದ್ಯಾರ್ಥಿಗಳ ಮೇಲೆ ನಡೆದಂತ ಈ ಒಂದು ದೌರ್ಜನ್ಯ ಇದೆಯಲ್ಲ, ಆ ದೌರ್ಜನ್ಯದ ಹೊಣೆಗಾರರನ್ನ ಫಿಕ್ಸ್ ಮಾಡುವ ಕೆಲಸ ಯಾಕೆ ಮೋಹನ್ ಭಾಗವತರು ಮಾಡಿಲ್ಲ? ಭಾಗವತರು ಇದನ್ನೆಲ್ಲ ಬಿಟ್ಟು ಮಕ್ಕಳ ನಡುವೆ ಕುಳಿತುಕೊಂಡು ಯಾಕೆ ಭಾಗವತಿಕೆ ಮಾಡ್ತಿದ್ದಾರೆ ಅವರು? ಅವರ ಈ ಮೋಹನ ರಾಗದ ಹಿನ್ನೆಲೆ ಏನು? ಮೋಹನ ಭಾಗವತರ ಮೋಹನ ರಾಗ ಇದೆ. ಈ ಮೋಹನ ರಾಗದ ಮೂಲಕ ಇವರನ್ನೆಲ್ಲ ಮೋಹದ ಒಳಗಡೆ ಸಿಲುಕಿಸುವ ಯತ್ನ, RSS ಅನ್ನುವ ಇದೆಯಲ್ಲ ಅದರ ಒಳಗಡೆ ಎಳೆದುಕೊಳ್ಳುವ ಒಂದು ಯತ್ನ ಅಲ್ವಾ? ಅದ್ರ ಬಗ್ಗೆ ಅವರು ಮಾತನಾಡಿಲ್ಲ ಅಂತ. ಹಾಗೇನೆ ಶಿಕ್ಷಣದಲ್ಲಿ ಸುಧಾರಣೆ ಬೇಕು, ಮತ್ತೊಂದು ಮಾತುಗಳನ್ನು ಅವರು ಹೇಳ್ತಿದ್ದಾರೆ. ಯಾವ ರೀತಿ ಶಿಕ್ಷಣ? ಇದೇ ಮೋಹನ್ ಭಾಗವತರು ಕೆಲವು ದಿನಗಳಿಂದ ಹೇಳಿದ್ರು, ಏನದು? ಸೊ ಪಠ್ಯಕ್ರಮಗಳಲ್ಲಿ ಹಿಂದೂ ದೇವತೆಗಳ ಪರಿಚಯವನ್ನು ಮಾಡ್ತಾ ಹೋಗ್ಬೇಕು ಅಂತ. ಆಗ ನಾನು ಕೇಳಿದ್ದೆ, ಸಿ ದಟ್ 33 ಕೋಟಿ ಹಿಂದೂ ದೇವತೆಗಳಿದಾರಲ್ಲಪ್ಪ, ಅವ್ರನ್ನೆಲ್ಲ ಪರಿಚಯ ಮಾಡ್ತಾ ಹೋದ್ರೆ ಇನ್ನೇನ್ ಕಲಿಸ್ತೀರಿ ನೀವು ಅಂತ. ಸೊ ಶಿಕ್ಷಣದ ಸುಧಾರಣೆಯ ಬಗ್ಗೆ ಮಾತನಾಡ್ತಾನೆ. ಈ ಶಿಕ್ಷಣವನ್ನ 3000ರಿಂದ 5000 ವರ್ಷಗಳ ಹಿಂದಕ್ಕೆ ಎಳೆದುಕೊಂಡು ಹೋಗೋದಿದೆಯಲ್ಲ, ಗುರುಕುಲ ಪದ್ಧತಿ ಎಳ್ಕೊಂಡು ಹೋಗೋದಿದೆಯಲ್ಲ, ಕೇವಲ ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇದ್ದ ಕಾಲಕ್ಕೆ ಎಳ್ಕೊಂಡು ಹೋಗಿದೆಯಲ್ಲ, ಆ ಕೆಲಸವನ್ನು ಮೋಹನ್ ಭಾಗವತ್ ಮಾಡ್ತಾರೆ. ಆದರೆ ಇಲ್ಲಿ ಶಿಕ್ಷಣದ ಸುಧಾರಣೆ ಬಗ್ಗೆ, ಮಕ್ಕಳ ಬಗ್ಗೆ ಭಾಷಣ ಮಾಡ್ತಾರೆ. ಹಿ ಟ್ರೈ ಟು ಮೆಸ್ಮರೈಸ್ ಅಂತ. ಅಂದ್ರೆ ಈ ವಿದ್ಯಾರ್ಥಿಗಳ ಕಿವಿಯ ಮೇಲೆ ಲಾಲ್ಬಾಗ್ ಅನ್ನ, ಕಬ್ಬನ್ ಪಾರ್ಕ್ ಅನ್ನ ಇಡೀತ ಯತ್ನ ಇದು. ಇದಕ್ಕೆ ಯಾಕೆ ಅಂತ ಅಂದ್ರೆ, ಈ ವಿದ್ಯಾರ್ಥಿಗಳು ಏನ್ ಎತ್ತಿ ನಿಂತಿದಾರಲ್ವಾ, ಅದು ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಯಿಂದ ಕೆಳಗಿಳಿಸಬಹುದು ಅನ್ನುವ ಭಯ RSSಗೂ ಕಾಡ್ತಾ ಇದೆ.
ಇದು ಗ್ಯಾರಂಟಿ. ಇದು ವಿದ್ಯಾರ್ಥಿಗಳಿಗೆ ನೀವು ಬಾಯಿ ಮುಚ್ಚಕ್ಕಾಗಲ್ಲ. ಈಗ ನಾನು ಇದು ಟ್ರೈ ಮಾಡಬೇಕಿಲ್ಲ. ಈ ರೀತಿ ಹೇಳುವ ಮೂಲಕ ದಟ್ ಈ ಚಳವಳಿಯನ್ನ ಹತ್ತಿಕ್ಕಬೇಕು ಅನ್ನುವುದು ಈ ಮೋಹನ್ ಭಾಗವತರ ಮಾತಿನ ಮರ್ಮ ಅಂತ ಅನಿಸ್ತು. ಅದ್ರ ಜೊತೆಗೆ ನೋಡಿ, ಯುವಜನರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಅಂತ ಆ ಯತ್ನ ಇದು ಅನ್ನುವುದು ಕೂಡ ಮುಖವಾಡವೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಅಸಮಾಧಾನ ಇದೆಯಲ್ಲ, ಅದು ಇರ್ಲೇ ಕೂಡುದು. ಅಸಮಾಧಾನ ಇರ್ಲೇ ಕೂಡುದು. ಪ್ರಭುತ್ವ ಏನ್ ಮಾಡ್ತಾ ಅದು ಒಪ್ಕೊಳ್ಬೇಕು ಅನ್ನೋದು. ಒಟ್ಟಾರೆ ಈ ಮುಂಬೈನಲ್ಲಿ ನಡೆದಂತ ಈ ಮೋಹನ್ ಭಾಗವತ್ ಅವರ ಇದೆಯಲ್ಲ, ಅವರು ಯುವಕರನ್ನ ಪ್ರಶ್ನಿಸುವ ಮನೋಭಾವನೆಯನ್ನ ಬೆಳೆಸಬೇಕು ಅನ್ನುವ ಮಾತನ್ನ ಹೇಳ್ತಾರೆ. ಪ್ರಶ್ನಿಸುವುದನ್ನ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾರೆ. ಮೋದಿ ಆಗ್ಲಿ RSS ಆಗ್ಲಿ ಯಾವತ್ತೂ ಕೂಡ ಪ್ರಶ್ನಿಸುವವರನ್ನು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಯಥಾಸ್ಥಿತಿವಾದಿಗಳಿರ್ತಾರಲ್ಲ, ಯಾವತ್ತೂ ಕೂಡ ಅವರು ಪ್ರಶ್ನಿಸುವವರ ವಿರೋಧಿಯಾಗಿರ್ತಾರೆ. ಪ್ರಶ್ನಿಸುವುದಿದೆಯಲ್ಲ, ಅದು ವಾಸ್ತವವನ್ನು ಬದಲಿಸ್ತಾ ಹೋಗುತ್ತೆ. ವರ್ತಮಾನದಲ್ಲಿ ಪ್ರಶ್ನಿಸುವುದೇ ಭವಿಷ್ಯವನ್ನ ಕಟ್ಟುವ ಕೆಲಸವಾಗಿರುತ್ತೆ. ಆದರೆ ಹೀಗೆ ಇರಬೇಕು ಅಂತ ಹೇಳುವವರಿದ್ದಾರೆ, ಯಾರಿದ್ದಾರೆ. ಸೊ RSS ಆಗ್ಲಿ BJP ಆಗಲಿ ಅವರು ಯಥಾಸ್ಥಿತಿವಾದಿಗಳು. ಅವರು ಬದಲಾವಣೆಯನ್ನು ಇಷ್ಟಪಡಲ್ಲ, ಬದಲಾವಣೆಯನ್ನು ವಿರೋಧಿಸ್ತಾರೆ. ಸೊ ಈ ವ್ಯಂಗ್ಯವನ್ನು, ದ್ವಂದ್ವವನ್ನು ನೋಡಿ, ಅಂದ್ರೆ ಅವರು ಭಯಗ್ರಸ್ತರಾಗಿದ್ದಾರೆ. ಮೋದಿ ಭಯಗ್ರಸ್ತರಾಗಿದ್ದಾರೆ ಅನ್ನೋದು ಅವರ ಈ ಇನ್ಸ್ಟಾಗ್ರಾಮ್ ಹೇಳಿಕೆಗಳು. ಇದ್ದಕ್ಕಿದ್ದಾಗೆ ವಿದ್ಯಾರ್ಥಿಗಳಿಗೆ ಮೈ ಫ್ರೆಂಡ್ಸ್ ಅಂತ, ವಿದ್ಯಾರ್ಥಿಗಳು ಇವರು ಸ್ನೇಹಿತರು ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ತಾಸುಗಟ್ಟಲೆ ಮಾತನಾಡ್ಬೋದು. ಇವರು ಎಂದೂ ಕೂಡ ವಿದ್ಯಾರ್ಥಿಗಳ ಸ್ನೇಹಿತರು ಅಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳು ಅಂತ ಅಂದ್ರೆ ಅವರು ಮುಂದಿನ ಜನಾಂಗದವರು, ನೆಕ್ಸ್ಟ್ ಜನರೇಷನ್ ಅಂತ. ಅವ್ರಿಗೆ ಯಾವತ್ತೂ ಕೂಡ ನೆಕ್ಸ್ಟ್ ಜನರೇಷನ್ ಬಗ್ಗೆ ಪ್ರೀತಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಹಿಂದಿನ ಜನರೇಷನ್ಗಳಿಗೆ ಸಂಬಂಧಪಟ್ಟವರು, ಪುರಾಣಗಳಿಗೆ ಸಂಬಂಧಪಟ್ಟವರು. ಅವರು ಇತಿಹಾಸಕ್ಕಾಗಲಿ ವರ್ತಮಾನಕ್ಕಾಗಲಿ ಇವ್ರಿಗೆ ಸಂಬಂಧನೇ ಇಲ್ಲ. ಅವ್ರು ಬರೇ ಪುರಾಣದಲ್ಲಿ ಬದುಕುವವರು. ಈ ಪುರಾಣದಲ್ಲಿ ಬದುಕುವ ಜನ ವರ್ತಮಾನದ ಬಗ್ಗೆ ಮಾತನಾಡುವ ಸ್ಥಿತಿಯನ್ನ ಕಲ್ಪಿಸಿದ್ದಿದೆಯಲ್ಲ, ಅದು ಈ ಜಂಜಿ ಚಳವಳಿ ಅಥವಾ ವಿದ್ಯಾರ್ಥಿ ಚಳವಳಿ. ಅದರಿಂದ ಮೋದಿ ಭಯಗೊಂಡಿದ್ದಾರೆ. ಅವರ ಇಡೀ ಅಸ್ತಿತ್ವ ಕುಸಿಯತೊಡಗಿದೆ. ಆದ್ದರಿಂದ ಅಷ್ಟೇ ಭಯ ಮೋಹನ್ ಭಾಗವತರಿಗೂ ಆಗಿದೆ. ಆದ್ದರಿಂದ ಈ ಭಯ ಇದೆಯಲ್ಲ, ಮೋಹನ ಭಾಗವತರ ಈ ಭಯವೇ ಅವರಿಗೆ ಈ ಒಂದು ವಿದ್ಯಾರ್ಥಿಗಳ ಜೊತೆಗಿನ ಸಂವಾದ ಕಾರ್ಯಕ್ರಮವನ್ನ ಅವರು ವ್ಯವಸ್ಥೆ ಮಾಡೋದಕ್ಕೆ ಕಾರಣ ಆದದ್ದು. ಇನ್ ಇಂಡಿಯಾದ ಬೇರೆ ಬೇರೆ ಕಡೆ ಹೋಗಿ ಮಾಡಬಹುದು. ದೇ ವಿಲ್ ಡೆಫಿನೆಟ್ಲಿ ದೇ ವಿಲ್ ಟ್ರೈ. ಈ ದ್ವಂದ್ವ ಇನ್ನೊಂದು ಹೇಳ್ಬಿಡ್ತೀನಿ ಕೊನೆಯಲ್ಲಿ, ಏನ್ ಗೊತ್ತಾ? ಸೊ ABVP ಈ ಒಂದು ಜಂಜಿ ಚಳವಳಿಯ ವಿರುದ್ಧ ಬೇರೆ ಬೇರೆ ಕಡೆ ತಮ್ಮ ಕಾರ್ಯಕ್ರಮಗಳನ್ನ ಹಮ್ತಾ ಇದ್ರೆ, ಮೋಹನ್ ಭಾಗವತರು ಇಲ್ಲಿ ಕೂತ್ಕೊಂಡು ಈ ಭಾಷಣ ಹೊಡೆಯೋದು. ಈ ದ್ವಂದ್ವ ವ್ಯಂಗ್ಯವನ್ನ ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ, ಹೌ ಡೇಂಜರಸ್ ದೀಸ್ ಪೀಪಲ್ ಅನ್ಸುತ್ತೆ ಅಲ್ವಾ? ಲೆಟ್ ಅಸ್ ವೇಟ್ ಅಂಡ್ ಸಿ, ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.